ಮಾಡ್ತಾ ಇದ್ದಾರೆ, ಎಷ್ಟು ಖುಷಿ ಆಗುತ್ತೆ ಅನ್ನೋದು ಅದೊಂದು ಪ್ರಶ್ನೆ. ಆದರೆ ಸುಧಾಕರ್ ಪರವಾಗಿ ಯಾವ ರೀತಿ ಪ್ರಚಾರ ನಡೆಸ್ತಾರೆ? ಪ್ರಪಂಚದಾದ್ಯಂತ ಯಾರ್ದಾದ್ರೂ ಭಾಷಣ ಕೇಳಲಿಕ್ಕೆ ಅತ್ಯಂತ ಉತ್ಸುಕವಾಗಿ ಜನ ಇರ್ತಾರೆ ಅಂತಂದರೆ ಅದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ದಾಮೋದರ್ ದಾಸ್ ಮೋದಿರವ್ರದ್ದು. ಇವತ್ತು ವಿಶ್ವದಲ್ಲಿ ಎಲ್ಲೇ ಹೋಗಲಿ, ಯಾವುದೇ ಒಂದು ಸಣ್ಣ ದೇಶಕ್ಕೆ ಹೋದರೂ ಸಹ ಲಕ್ಷಾಂತರ ಜನ ಸೇರ್ತಕ್ಕಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಮ್ಮ ಮೋದಿಯವರು. ಅಂತಹ ಮಹಾನ್ ವ್ಯಕ್ತಿ ಎರಡನೇ ಬಾರಿಗೆ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ. ಕಳೆದ 5 ವರ್ಷದ ಮುಂಚೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂತಹ BN ಬಚ್ಚೇಗೌಡರ ಪರವಾಗಿ ಚಿಕ್ಕಬಳ್ಳಾಪುರಕ್ಕೆ ಬಂದು ಜನತೆಯನ್ನು ಉದ್ದೇಶಿಸಿ ಅವರ ಮನವಿಯನ್ನು ಸಲ್ಲಿಸಿ ಅದನ್ನು ಪುರಸ್ಕರಿಸಿದಂಥ ಜನತೆಯು BN ಬಚ್ಚೇಗೌಡರನ್ನು ಅತ್ಯಂತ ಅಧಿಕ ಮತಗಳಿಂದ ಜಯಗಳಿಸಿತು. ಇವತ್ತು ಮತ್ತೆ ಎರಡನೇ ಬಾರಿಗೆ ಈ ಕ್ಷೇತ್ರದ ಜನಪ್ರಿಯ ನಾಯಕರಾಗಿರ್ತಕ್ಕಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಮತ್ತು ಕೋಲಾರ ಕ್ಷೇತ್ರದ NDA ಅಭ್ಯರ್ಥಿಯಾಗಿರ್ತಕ್ಕಂತಹ ಮಲ್ಲೇಶ್ ಬಾಬುರವರ ಪರವಾಗಿ ಮತಯಾಚನೆಯನ್ನು ಮಾಡಲಿಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂತಹ ಮೋದಿರವರು ಇಲ್ಲಿಗೆ ಬರ್ತಾ ಇದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರೂ ಸಹ ಮೋದಿರವರ ನೋಡಬೇಕು, ಅವರ ಉತ್ಸುಕತೆ ಎಷ್ಟಿದೆ ಅಂತಂದರೆ ಎಲ್ಲೋ ಒಂದು ಮೂಲೆಯಿಂದ ಆದ್ರೂ ಒಂದು ಸರ್ತಿ ನೋಡಿಬಿಟ್ರೆ ಸಾಕಪ್ಪ ನಾನು ಮೋದಿ ಅವರನ್ನು ಎಂಬತಕ್ಕಂಥ ಒಂದು ಭಾವನೆ ಇರ್ತಕ್ಕಂಥ ಜನ ಇವತ್ತು ಲಕ್ಷಾಂತರ ಜನ ಇದ್ದಾರೆ. ನಾವು ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನರನ್ನು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ. ಇವತ್ತು ಪ್ರಪಂಚದಾದ್ಯಂತ ಇಷ್ಟು ಮನ್ನಣೆಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ನಮ್ಮ ಚಿಕ್ಕಬಳ್ಳಾಪುರದ ಮಣ್ಣಲ್ಲಿ ಬಂದು ನಮ್ಮ ಭಾರತೀಯ ಜನತಾ ಪಕ್ಷದ ಮತ್ತು ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ರೀತಿ ನಮ್ಮ ಚಿಕ್ಕಬಳ್ಳಾಪುರ ಪುಣ್ಯಭೂಮಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಮೋದಿರವರ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ನಾನು ಮುಕ್ತವಾಗಿ ಎಲ್ಲರಿಗೂ ಸಹ ಆಹ್ವಾನವನ್ನು ನೀಡ್ತಾ ಇದ್ದೇನೆ. ಈಗ ಏನಿಲ್ಲ, ಇಷ್ಟು ದಿನಗಳ ಕಾಲ ಮೋದಿಯವ್ರನ್ನ ಕಂಡಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಈಗ ಮೈತ್ರಿ ಆದ ಮೇಲೆ ಎಲ್ಲ ಮೋದಿಗಳ ಅಭಿಮಾನಿಗಳಾಗಿದ್ದೀರಾ. ಸೊ JDS ಕಾರ್ಯಕರ್ತರಾಗಿರ್ಬೋದು ಈಗ 21ನೇ ತಾರೀಕು ನಡೆಯುವಂಥ ಸಮಾವೇಶದಲ್ಲಿ ಯಾವ ರೀತಿ ಭಾಗವಹಿಸ್ತಾರೆ, ಸೊ ಅವ್ರನ್ನ ಯಾವ ರೀತಿ ಆಧರಿಸ್ತಾರೆ? ಈಗ ಇದೇ ತಿಂಗಳು 20ನೇ ತಾರೀಕು ಶನಿವಾರ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು, ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು, R ಅಶೋಕ್ ಅವರು, ಅದೇ ರೀತಿ ಲೋಕಸಭಾ ಕ್ಷೇತ್ರದ 2 ಕ್ಷೇತ್ರಗಳ ಅಭ್ಯರ್ಥಿಗಳಾದಂಥ ಡಾಕ್ಟರ್ ಕೆ ಸುಧಾಕರ್ ಮತ್ತು ಮಲ್ಲೇಶ್ ಬಾಬು ಅವರು ವೇದಿಕೆಯಲ್ಲಿರ್ತಾರೆ. ಈ ಇಬ್ಬರ ಪರವಾಗಿ ಈ ದೇಶದ ಕಂಡಂಥ ನರೇಂದ್ರ ಮೋದಿಯವರು ಮತ್ತು ದೇವೇಗೌಡರು ಭಾಷಣ ಮಾಡುವ ಮೂಲಕ ಹೆಚ್ಚಿನ ಮತಗಳು ಕೊಡಬೇಕು ಅಂದರೆ ನಮ್ಮ 2 ಕ್ಷೇತ್ರದ 16 ಕ್ಷೇತ್ರಗಳಿಂದ 16 ವಿಧಾನಸಭೆ ಕ್ಷೇತ್ರಗಳಿಂದ ಪ್ರತಿಯೊಬ್ಬರು ಭಾಗವಹಿಸಬೇಕು. ಈ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.